ನಮಸ್ಕಾರ ವೀಕ್ಷಕರಿ, ಇವತ್ತು ನಾವು ಮುದ್ದು ಸೊಸೆ ಸೆಟ್ನಲ್ಲಿದ್ದೀವಿ. ಶಿವರಾಮೇಗೌಡರು ಅದೇನೋ ಮಾಡ್ತಾ ಇದ್ದಾರೆ. ಜೈಲಿಂದ ಯಾವಾಗ ಬಂದರು, ಏನು ಕತೆನೋ ಗೊತ್ತಿಲ್ಲ ನನಗೆ. ಬನ್ನಿ ನೋಡೋಣ, ಏನೋ ಕೆಲಸ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ಅವ್ರನ್ನೇ ಮಾತನಾಡ್ಸೋಣ. ಗೌಡ್ರೆ ನಮಸ್ಕಾರ. ನಮಸ್ಕಾರ ಕಣವ. ನಮಸ್ಕಾರ ನಮಸ್ಕಾರ. ಏನು ಮಾಡ್ತಾ ಇದ್ದೀರಾ? ಈ ರೈತರು ಬಾಳು ಇನ್ನೇನವ ಮಾಡವ. ಹಾಂ ಮರದಿಂದ ಕಾಯಿಗಳು ಉದ್ರಿದ್ದು ಹಾಂ ನಮ್ಮ ಆಳುಗಳೆಲ್ಲ ಯಾವುದೋ ಮದುವೆ ಅಂತ ತೊಗೊಂಡವ್ರೆ. ಹಾಂ. ಅವ್ರು ಹಂಗೆ ಹೋದ್ಮೇಲೆ ನಾನು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗದೆ ಎತ್ತಿ ಒಳಕ್ಕೆ ಆಗ್ತಾ ಇದ್ದೀನವ. ಹಾಂ ನೈಸ್. ನಮಗೊಂದು ಹೇಳ್ಕೊಡ್ತೀರಾ? ಮಂಡ್ಯ ಗೌಡ್ರು. ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಮ ಕಾರ್ ಎಲ್ಲವಾ? ಬಾರ್ಲಾ ಇಲ್ಲಿ, ಕಾರ್ ತುಂಬಲಾ? ಥ್ಯಾಂಕ್ಸ್ ಗೌಡ್ರೆ. ಬಟ್ ನೀವು ಪ್ರೋಮೋದಲ್ಲಿ ನಾವು ನೋಡಿದ್ವಿ, ಮತ್ತೆ ಮಗನಿಗೆ ಮದುವೆ ಮಾಡಿಸ್ಕೊಂಡು ಜೈಲಿಗೆ ಹೋಗ್ಬಿಟ್ಟಿದ್ರಿ. ಯಾವಾಗ ಬಂದ್ರಿ, ಏನು ಕತೆ? ಹೌದು ಕಣವ, ಮಗ ಪಿರುತಿ ಮಾಡ್ಬಿಟ್ಟ ಅಂತ ಒಂದು ಹುಡುಗಿ ಅವ್ನು ಒಪ್ಕೊಂಡಲ್ಲ, ಅದಕ್ಕೆ ಅವನಿಗೆ ಮದುವೆ ಮಾಡಿ ಕಳಿಸ್ಬಿಡಮ್ಮ ಅಂದ್ಬಿಟ್ಟು ಆ ಹುಡುಗಿಗೆ ಮದುವೆ ಮಾಡಮ್ಮ ಅಂತ ಮಾಡ್ದು. ಆದರೆ ಯಾಕೋ ಆ ಹುಡುಗಿಗೆ ಇನ್ನೂ ಏಜೇ ಆಗಿರಲಿಲ್ವಂತೆ, ವಯಸ್ಸಾಗಿರಲಿಲ್ಲ ಅಂತ ಯಾರೋ ಕಂಪ್ಲೇಂಟ್ ಕೊಟ್ಬಿಟ್ಟವ್ರೆ. ನಮ್ಮ ಪೊಲೀಸವ್ರು ನಮ್ಮವರೇ, ಆದರೂ ತೊಗೊಂಡೋಗಿ ಒಳಗೆ ಹಾಕ್ಬಿಟ್ಟಿದ್ರು. ಆಮೇಲೆ ವಿಷಯ ಗೊತ್ತಾಗಿ ಹಿಂಗಲ್ಲ ಹಿಂಗೆ ಅಂತ ಏನಾನ ಮಾಡ್ತೀವಲ್ಲ ರಾಜಕೀಯ ಬಂದ ಹೊರಗಡೆ. ನೈಸ್ ಗೌಡ್ರೆ. ಮತ್ತೆ ಸೊಸೆ ಏನು ವಯಸ್ಸಿಗೆ ಬರೋವರೆಗೂ ಕಾಯ್ತೀರಾ ಹೆಂಗೆ? ತಪ್ಪಲ್ವೇನವಾ? ವಯಸ್ಸಿಗೆ ಮುಂಚೆ ಮದುವೆ ಮಾಡೋದು ತಪ್ಪೇ ತಾನೆ? ತಪ್ಪೆ ತಪ್ಪು ಮಾಡಿದಕ್ಕೆ ನಾನು ಜೈಲಿಗೆ ಹಾಕಿದ್ರು. ಆಯಿತು, ವಯಸ್ಸಾದ್ಮೇಲೆ ಮಾಡುವ ಬಿಡು, ಮಾಡುವ. ಮಗ ಇಷ್ಟಪಟ್ಟವನೇ, ಮದುವೆ ಮಾಡುವ. ಓಕೆ. ಇವರು ಮುನಿ ಸರ್ ಅಂತ ಶಿವರಾಮೇಗೌಡ ಪಾತ್ರ ಮಾಡ್ತಾ ಇದ್ದಾರೆ ಮುದ್ದು ಸೊಸೆಯಲ್ಲಿ, ತ್ರಿವಿಕ್ರಮ್ ತಂದೆಯಾಗಿ. ಸೊ ಸರ್ ಕ್ಯಾರೆಕ್ಟರಿಂದ ಹೊರಗೆ ಬಂದು, ಸೊ ಈ ಪಾತ್ರದ ಬಗ್ಗೆ ಮಾತಾಡೋದಾದ್ರೆ, ಸೀರಿಯಲ್ ಬಗ್ಗೆ ಮಾತನಾಡೋದಾದ್ರೆ, ಮೊದಲಿಗೆ ನ್ಯೂಸ್ ಫಸ್ಟ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಮುನಿ. ಮುದ್ದು ಸೊಸೆಯಲ್ಲಿ ನಾನು ಶಿವರಾಮೇಗೌಡನಾಗಿ ಪಾತ್ರ ನಿರ್ವಹಿಸ್ತಾ ಇದ್ದೀನಿ. ಭಾಳ ಒಳ್ಳೆಯ ಪಾತ್ರ. ಇಲ್ಲಿ ತ್ರಿವಿಕ್ರಮ್ ಇಲ್ಲಿ ಭದ್ರೇಗೌಡನಾಗಿ ನನ್ನ ಮಗನಾಗಿ ಪಾತ್ರ ನಿರ್ವಹಿಸ್ತಾ ಇದ್ದಾರೆ. ಅವ್ರ ತಂದೆ ಆಗಿ ಇಲ್ಲಿ ನಾನು ಇಲ್ಲಿ ಆ್ಯಕ್ಟ್ ಮಾಡ್ತೀನಿ. ತುಂಬ ಒಳ್ಳೆಯ ಪಾತ್ರ ಮೇಡಮ್. ಸರ್ ನೀವು ಮೂಲತಃ ಯಾವ್ರವರು? ಅಂದರೆ ಮಂಡ್ಯ ಟಚ್ ಇದೆಯಾ ನಿಮಗೆ? ಖಂಡಿತ ಮಂಡ್ಯ ಯಾರಿಗೆ ಟಚ್ ಇಲ್ಲ, ಇಡೀ ಕರ್ನಾಟಕದವ್ರಿಗೆ ಎಲ್ಲರಿಗೂ ಗೊತ್ತು. ಮಂಡ್ಯ ಎಲ್ಲಿವರೆಗೂ, ಡೆಲ್ಲಿವರೆಗೂ ಮಂಡ್ಯ ಸೌಂಡ್ ಆಗುತ್ತೆ. ಹಾಗಾಗಿ ಮಂಡ್ಯ ಎಲ್ಲರಿಗೂ ಗೊತ್ತಿರೋದೆ. ಆಮೇಲೆ ನಾನು ಬೆಂಗಳೂರು, ಮೂಲತಃ ಬೆಂಗಳೂರು, ಶ್ರೀನಗರ್, ಬೆಂಗಳೂರಲ್ಲಿ ಅದು ಶ್ರೀನಗರ್ ಅಂತ ಇದೆ, ಗುಟ್ಟಳ್ಳಿ, ಗವಿಪುರ ಗುಟ್ಟಳ್ಳಿ. ಅದು ನಮ್ಮ ನೇಟಿವ್, ಅಲ್ಲೇ ಹುಟ್ಟಿದ್ದು. ಆ ಸುತ್ತಮುತ್ತ ನಮ್ಮ ಜಮೀನುಗಳು, ಅಲ್ಲೇ ನಮ್ಮ ತಂದೆ ತಾಯಿ ನಮ್ಮ ತಾತ ಅವರೆಲ್ಲ ವ್ಯವಸಾಯ ಮಾಡ್ತಾ ಇದ್ದಂಥ ಜಾಗ. ನಾವು ವ್ಯವಸಾಯಸ್ಥರೇ, ನಾನು ಒಬ್ಬ ರೈತನ ಮಗನೇ. ಓಕೆ. ಅಂದರೆ ಇಂಡಸ್ಟ್ರಿಗೆ ಬಂದಿದ್ದು ಯಾವಾಗ, ಎಷ್ಟು ವರ್ಷ ಆಯಿತು ನೀವು? ಅಂದರೆ ನಾವು ತುಂಬ ಸಿನಿಮಾಗಳಲ್ಲಿ ನಿಮ್ಮನ್ನು ನೋಡ್ತಾ ಬಂದಿರೋದು. ಸೊ ನಾನು ಇಂಡಸ್ಟ್ರಿಗೆ ಬಂದು 25 ವರ್ಷ ಮುಗೀತು, 25 ಇಯರ್ಸ್ ಆಯಿತು. ಭಾಳ ಖುಷಿ ಇದೆ. ಅವತ್ತಿಂದ ಇವತ್ತವರೆಗೂ ಎಲ್ಲೂ ಕುಗ್ಗದೆ, ನಾರ್ಮಲಾಗಿ ಯಾರ ಕಣ್ಣಿಗೂ ಬೀಳದೆ ನನ್ನ ಪಾಡಿಗೆ ನಾನು ಕೆಲಸ ಮಾಡಿಕೊಂಡು ಇಲ್ಲಿವರೆಗೂ ಬಂದುಬಿಟ್ಟಿದ್ದೀನಿ. ಇನ್ನು ಮುಂದೇನೂ ಭಗವಂತ ಕರ್ಕೊಂಡು ಹೋಗ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ನಡೀತಾ ಇದೆ, ತುಂಬ ಚೆನ್ನಾಗಿದೆ. ಇಷ್ಟು ದಿವಸದ ಜರ್ನಿ ನನಗೆ ಖುಷಿ ಕೊಟ್ಟಿದೆ. ನಾನು ಮೂಲತಃ ರಂಗಭೂಮಿಯಿಂದ ಬಂದಂಥವನು. ಹಾಗಾಗಿ ರಂಗಭೂಮಿ ನನಗೆ ಎಲ್ಲ ಒಳ್ಳೆಯದನ್ನ ಕಲಿಸ್ಕೊಟ್ಟಿದೆ. ಸೀರಿಯಲ್ಲು, ಸಿನಿಮಾ ಎಲ್ಲ ನನ್ನ ಪ್ರೀತಿ ಮಾಡಿ ತಬ್ಕೊಂಡಿದೆ. ಸರ್ ನೀವು ಅಂದರೆ ನಿಮಗೆ ತುಂಬ ತುಂಬ ಹೆಸರು ಕೊಟ್ಟಂಥದ್ದು, ತುಂಬ ಜನಕ್ಕೆ ಕನೆಕ್ಟ್ ಆಗಿರೋದು, ಬಂದು ಮಾತಾಡಿಸಿದಂಥ ಸಿನಿಮಾ ಆಗಲಿ ಧಾರಾವಾಹಿ ಆಗಲಿ ಯಾವುದು ಅಂತ? ನನಗೆ ತುಂಬ ಸಿನಿಮಾಗಳು ಮಾಡಿದ್ದೀನಿ. ಒಂದು 200 ಮೇಲೆ ಸಿನಿಮಾಗಳನ್ನು ಮಾಡಿದ್ದೀನಿ. ಅದು ಎಲ್ಲ ಖಳನಾಯಕನಾಗಿ. ಖಳನಾಯಕ ಅಂದರೆ ತುಂಬ ಯಾರು ಮಾತಾಡ್ಸೋದಕ್ಕಿಂತ ಹೆಚ್ಚಾಗಿ ಭಯ ಬೀಳ್ತಾರೆ. ಆಮೇಲೆ ಇವನೆಲ್ಲ ಕೆಟ್ಟವನಿರ್ಬೋದು, ಇವನ ಹತ್ರ ಯಾಕಪ್ಪ ನಮ್ಮ ಸವಾಸ ಅನ್ನೋದು ಇದೆ. ಹಾಗಾಗಿ ಮಾತಾಡ್ಸಿಲ್ಲ ಅಂತಲ್ಲ, ಪ್ರೀತಿ ಮಾಡಿದ್ದಾರೆ, ಎಲ್ಲ ಇದೆ. ಅದು ಜಾಸ್ತಿ ಇಲ್ಲ, ಹೆಚ್ಚಿಲ್ಲ. ಆದರೆ ನಾನೊಂದು ಬೇರೆ ಒಂದು ವಾಹಿನಿಲಿ ನಾನೊಂದು ಮಾಂಗಲ್ಯ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೆ. ನಾನು ಆ್ಯಕ್ಚುಲಿ ಅದನ್ನೇ ನನ್ನ ಮೈಂಡಲ್ಲಿ ಓಡ್ತಾ ಇತ್ತು, ಮಾಂಗಲ್ಯ ಧಾರಾವಾಹಿಲಿ ಇದ್ರಲ್ಲ ಸರ್ ಅಂತ. ನಮ್ಮ ಅಜ್ಜಿ ತುಂಬ ನೋಡೋರು ಆ ಧಾರಾವಾಹಿ. ಹೌದೌದು, ನೀವೇ ಅಲ್ಲ. ಈಗಲೂ ನಾನು ಯಾರನ್ನ ಇಲ್ಲಿ ಸದ್ಯ ನೋಡಿದ್ರೆ ನನ್ನನ್ನು ಈಗಲೂ ಮಾಂಗಲ್ಯ ಧಾರಾವಾಹಿಯಿಂದನೇ ಗುರುತಿಸ್ತಾರೆ. ಯಾಕೆಂದರೆ ಅದು 9 ವರ್ಷ ಬಂತು. ಸೂಪರ್ ಡೂಪರ್ ಹಿಟ್ ಆದಂಥ ಒಂದು ಸೀರಿಯಲ್ಲು. ಆಗಿನ ಕಾಲಕ್ಕೆ ತುಂಬ ಹೆಸರು ತಂದು ಕೊಟ್ಟಿದ್ದು. ಇವತ್ತು ನನ್ನನ್ನು ಯಾರು ಮುನಿ ಅಂತ ಗುರುತಿಸೋದೇ ಇಲ್ಲ. ಅದರಲ್ಲಿ ನರಸಿಂಹ ಅನ್ನೋ ಪಾತ್ರ, ನರಸಿಂಹಣ್ಣ ಅಂತಲೇ ಪ್ರೀತಿಯಿಂದ ಕರೀತಾರೆ. ನರಸಿಂಹಣ್ಣ ಅಂತಲೇ ಪ್ರೀತಿಯಿಂದ ಕರೀತಾರೆ. ಎಷ್ಟೋ ಜನ ತಾಯಂದಿರು ಆಗ ನನ್ನ ಮಗಳ ಮದುವೆ ಮಾಡ್ಕೊಂಡಪ್ಪ, ನೀನು ತುಂಬ ಒಳ್ಳೆಯವನು, ಆಮೇಲೆ ನಿನ್ನಂತ ಅಳಿಯಬೇಕಪ್ಪ, ಆಮೇಲೆ ನೀನು ನನ್ನ ಮಗ ಆಗಿದ್ರೆ ಚೆಂದಾಗಿತ್ತಪ್ಪ, ಆ ಥರದಿಲ್ಲ. ಆಮೇಲೆ ನನ್ನ ಮನೆಗಳಲ್ಲೂ ಅಷ್ಟೇ, ನನ್ನ ನೆಂಟರುಗಳು ಅಷ್ಟೇ ತುಂಬ ಪ್ರೀತಿ ಮಾಡೋರು. ಆ ಪಾತ್ರದಿಂದ ನನಗೆ ತುಂಬ ಒಳ್ಳೆ ಹೆಸರು ಬಂತು. ಇವತ್ತು ಅಷ್ಟೇ ನಾನು ನಮ್ಮದು ಜಮೀನೆಲ್ಲ ಇದೆ, ನಮ್ಮದು ತೋಟ ಎಲ್ಲ ಇದೆ. ಆ ತೋಟದಲ್ಲಿ ನಾನೆಲ್ಲ ಕೆಲಸ ಈ ಥರ ಮಾಡಬೇಕಾದ್ರೆ ಎಷ್ಟೋ ಜನ ಬರ್ತಾರಲ್ಲ, ಅವ್ರು ಇವತ್ತು ನನ್ನ ಅಲ್ಲಿ ಮುನಿಯವ್ರ ತೋಟ ಅಂತನಲ್ಲ, ನರಸಿಂಹಣ್ಣನ ತೋಟ ಅಂತಲೇ ಅದಕ್ಕೊಂದು ಹೆಸರಿಟ್ಬಿಟ್ಟಿದ್ದಾರೆ.
ಆ ಊರವ್ರು ಯಾರು ನೋಡೋದು ನರಸಿಂಹಣ್ಣ ಅಂತಾರೆ, ಕೆಲವ್ರಿಗೆ ಗೊತ್ತಾಗಲ್ಲ. ಏನು ಕೆಲವ್ರು ನಮ್ಮ ಸಿನಿಮಾದವ್ರು ಹೋದಾಗ ನರಸಿಂಹಣ್ಣ ಬಂದಿದ್ದಾರೆ ಅಂತಾರೆ, ಯಾರು ನರಸಿಂಹಣ್ಣ ಅಂತ ಅವ್ರು ಕನ್ಫ್ಯೂಸ್ ಆದರೆ, ಬಟ್ ನಾನು ನರಸಿಂಹಣ್ಣ. ಹಾಗಾಗಿ ಅಷ್ಟೊಂದು ಹೆಸರು ಕೊಟ್ಟಂಥ ಒಂದು ಸೀರಿಯಲ್ ಅದು, ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ಹಾಗೆ ಇನ್ನು ಮುಂದೆ ಈ ಮುದ್ದು ಸೊಸೆನೂ ಅದೇ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಇನ್ನು ಈ ಸೀರಿಯಲ್ ಪ್ರಾರಂಭ ಆದಮೇಲೆ ನಾನು ಎಲ್ಲೇ ಹೋದರೂ ಶಿವರಾಮೇಗೌಡ ಅಂತಲೇ ಗುರುತಿಸ್ತಾರೆ. ಅಷ್ಟು ಒಂದು ಸ್ಟ್ರಾಂಗ್ ಆಗಿರೋ ಒಂದು ಪಾತ್ರ, ಅಷ್ಟು ಒಂದು ಒಳ್ಳೆಯ ಪಾತ್ರ, ಜನಕ್ಕೆ ಹತ್ರ ಆಗೋವಂಥ ಪಾತ್ರ, ಜನ ತುಂಬ ಪ್ರೀತಿ ಮಾಡೋವಂಥ ಪಾತ್ರ. ಆಮೇಲೆ ಮರೆಯಲ್ಲ, ಯಾವತ್ತೂ ಮರೆಯದೇ ಇರೋಂಥ, ನಾನು ಇನ್ನು ಮುಂದೆ ನಾನು ಎಷ್ಟು ದಿನ ಬದುಕಿರ್ತೀನೋ ಅಲ್ಲಿವರೆಗೂ ಶಿವರಾಮೇಗೌಡ್ರೆ ಅನ್ನೋದು ಆಗುತ್ತೆ. 100% ಅಷ್ಟು ಕಾನ್ಫಿಡೆನ್ಸ್ ಇದೆ. 100% ಇವಾಗ ಹೆಂಗೆ ನಮ್ಗೆ ಯಾವಾಗ್ಲೂ ಮಾಂಗಲ್ಯದ್ದು ತುಂಬಾ ಒಳ್ಳೆ ಮೆಮರೀಸ್. ಹಾಡು ಕೂಡ ನೋಡಿ ನಂಗೆ ಮಾಂಗಲ್ಯ ಮಾಂಗಲ್ಯ ಜೀವಕ್ಕಿಂತ ಮೌಲ್ಯ ಹಾಡು ಕೂಡ ಇವಾಗ್ಲೂ ನೆನಪಿದೆ ನನಗೆ. ಆ ಒಂದು ಧಾರಾವಾಹಿದು ಒಂದು ಏನಾದರೂ ಬೆಸ್ಟ್ ಮೆಮರಿ ಏನಾದರೂ ಇದ್ರೆ ಶೇರ್ ಮಾಡೋದಾದ್ರೆ ನಮ್ಮ ಜೊತೆ. ಅಯ್ಯೋ, ಅಲ್ಲೆಲ್ಲರೂ ನಾವು ಹೇಗಿದ್ದು ಅಂದರೆ, ನಾವೆಲ್ಲರೂ ಒಂದು ಮನೆ ಕುಟುಂಬ. ನಾನಲ್ಲಿ ಒಬ್ಬ ಹಿರಿಯ ಅಳಿಯ, ನನ್ನ ಭಾವ, ನಮ್ಮ ಅಕ್ಕನ ಗಂಡ, ಅವ್ರ ಮನೇಲಿ ನಾನು ಇರುವಂಥವನು. ಅವ್ರಿಗೊಂದು 5 ಜನ ಹೆಣ್ಮಕ್ಳು, ಆ 5 ಜನಕ್ಕೆ ಒಬ್ಬ ಭಾವ, ನಾನು ಮಾವ. 5 ಜನನೂ ನನ್ನ ಮಕ್ಕಳ ಥರ ನೋಡಿರೋನು. ಅದರಲ್ಲಿ ಒಬ್ಬಳನ್ನ ದೊಡ್ಡವಳನ್ನ ನನಗೆ ಮದುವೆ ಮಾಡಿಕೊಡ್ತಾರೆ. ಈ ಥರ ಒಂದು ಸಂಬಂಧದಲ್ಲಿರುವಂಥ ಅವ್ರು ಅಷ್ಟೂ ಜನ ಇವತ್ತೂ ನನ್ನನ್ನು ಎಲ್ಲೇ ಸಿಕ್ಕರು ಮಾವ ಅಂತಲೇ ಕರೀತಾರೆ. ಆ ಕಲಾವಿದರೆಲ್ಲ ಇವತ್ತೆಲ್ಲ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ. ನಾನು ಎಲ್ಲೇ ಸಿಕ್ಕರು ಇವತ್ತು ಅಷ್ಟೇ ಪ್ರೀತಿಯಿಂದ ನನ್ನ ಜೊತೆ ನಡ್ಕೋತಾರೆ. ನಾನು ಅಷ್ಟೇ ಪ್ರೀತಿಯಿಂದ ಅವ್ರನ್ನ ನನ್ನ ನಿಜವಾದ ನಾದ್ನೀರೇನೋ ಅವ್ರ ಕಷ್ಟಕ್ಕೆ ನಾನು ಸ್ಪಂದಿಸ್ತೀನಿ, ನನ್ನ ಕಷ್ಟಕ್ಕೆ ಅವರು ಸ್ಪಂದಿಸ್ತಾರೆ. ನಮ್ಮ ಮನೆ ಕಾರ್ಯಕ್ರಮಗಳಾಗ್ಬೋದು, ಅವ್ರ ಮನೆ ಕಾರ್ಯಕ್ರಮಗಳಾಗ್ಬೋದು, ಕರೀತಾರೆ. ಇವತ್ತು ನಾವು ಹೋಗ್ತೀವಿ. ಇವತ್ತು ನಾವೆಲ್ಲರೂ ಒಂದೇ ಮನೆಯವ್ರ ಥರ ಇದ್ವಿ. ಆ ಒಂದು ಮೆಮೊರಿ ಕೊಟ್ಟಂಥ, ಅಷ್ಟೊಂದು ಸಂಬಂಧಗಳನ್ನ ಕಲ್ಪಿಸಿದಂಥ ಮಾಂಗಲ್ಯ ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಸೂಪರ್ ಸರ್. ಏನು ಸರ್ ಅವತ್ತಿಂದ ಹಾಗೆ ಇದ್ದೀರಲ್ಲ, ಏನು ನಿಮ್ಮ ಸೌಂದರ್ಯದ ಗುಟ್ಟು ಅಂತ? ಏನಿಲ್ಲ, ರಾಗಿ ಮುದ್ದೆ. ನಾವು ಬೆಳಗ್ಗೆ ನಮ್ಮ ಮನೇಲಿ ಟಿಫನ್ ಮಾಡ್ತಾರೆ ಮಕ್ಕಳಿಗೆ, ನಮಗೆಲ್ಲ ರಾಗಿ ಮುದ್ದೆನೇ. ನಾನು ಬೆಳಗ್ಗೆ ನಾಷ್ಟ ಮಾಡೋದು ರಾಗಿ ಮುದ್ದೆನೇ. ರಾಗಿ ಮುದ್ದೆ, ಒಂದು ಸ್ವಲ್ಪ ಅನ್ನ, ಇನ್ನು ಮಧ್ಯಾಹ್ನ ಒಂದು ಚೂರು ರೈಸ್ ತಿಂತೀನಿ, ನೈಟು ತಿರ್ಗಾ ಮುದ್ದೆ. ಎಷ್ಟು ಜನ ಮಕ್ಕಳು ನಿಮ್ಗೆ? ನನಗೆ 2 ಮಕ್ಕಳು. ಮಗ ಬಂದು ಇಂಜಿನಿಯರ್ ಮುಗಿಯುತ್ತೆ, ಇನ್ನೇನು ಅವ್ನು ಫಾರಿನ್ ಹೋಗ್ತಾನೆ. ಈಗ ಫಾರಿನ್ಗೆಲ್ಲ ಹೋಗೋದಕ್ಕೆ ತಯಾರಿ ಮಾಡ್ತಾ ಇದ್ದೀನಿ. ಇನ್ನು ಮಗಳು 7th ಓದ್ತಾ ಇದ್ದಾಳೆ, ಈಗ 8th ಹೋಗ್ತಾಳೆ. ಸೂಪರ್ ಸರ್. ವೈಫ್ ಏನು ಮಾಡ್ಕೊಂಡಿದ್ದೀರಿ? ವೈಫ್ ಹೌಸ್ ವೈಫು, ಮನೇಲೇ ಇರ್ತಾರೆ. ಒಂದು ತುಂಬ ಒಳ್ಳೆ ಸಂಸಾರ, ಚಿಕ್ಕ ಸಂಸಾರ. ನಮ್ಮದು ಜಾಯಿಂಟ್ ಫ್ಯಾಮಿಲಿ. ಈಗ ಸ್ವಲ್ಪ ದಿವಸದಿಂದ ನಾವು ಬೇರೆ ಹೊರಗಡೆ ಬಂದಿದ್ದೀವಿ. ಸ್ವಲ್ಪ ಕಷ್ಟ ಆಗ್ತಾಯಿದೆ. ನಾವು ಜಾಯಿಂಟ್ ಫ್ಯಾಮಿಲಿ ಇದ್ದವನು, ಈಗ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಅದು ಹಂಗೆ ಕೂಡು ಕುಟುಂಬದಲ್ಲಿ ಇದ್ದವ್ರಿಗೆ ಒಂದು ಸ್ವಲ್ಪ ಹೊರಗಡೆ ಬಂದು ಈಗ ಒಂದು 6 months ಆಯಿತು ನಾನು ಹೊರಗಡೆ. ನಾವೆಲ್ಲ ಅಂದರೆ ಮನೆ ಸಂಸಾರ ದೊಡ್ಡದಾಗ್ತಾ ಜಾಗ ಬೇಕಲ್ಲ, ಹಾಗಾಗಿ ಸಪರೇಟ್ ಆದಾಗ ಈಗ ಭಾಳ ಕಷ್ಟ ಅನಿಸ್ತದೆ. ಒಂಥರ ಏನೋ ಉಸಿರು ಕಟ್ಟೋ ವಾತಾವರಣ. ಮನೇಲಿ ಅವಾಗ ಬೇರೆ ಥರ ಇತ್ತು, ಅವಾಗೇನು ಭಯ ಇರಲಿಲ್ಲ. ಈಗ ಒಂದು ಸ್ವಲ್ಪ ಭಯ. ಓಕೆ ಸರ್. ನಟನೆ ಜೊತೆಗೆ ಸರ್ ಇನ್ನೇನು ಮಾಡ್ಕೊಂಡಿದ್ದೀರಾ ನೀವು? ಅಂದರೆ ವ್ಯವಸಾಯ ಅಂತ ಹೇಳಿದ್ರಿ, ಮತ್ತೆ ನಾನು ಹುಟ್ಟಿದಾಗಿಂದನೂ ನಾವು ಹಸುಗಳು, ನಮ್ಮ ಮನೇಲಿ ಹಸುಗಳಿತ್ತು. ನಾವು ಚಿಕ್ಕ ವಯಸ್ಸಿಂದ ಹಸು ಸಾಕಾಣಿಕೆಯಿಂದನೇ ಬೆಳೆದಿರೋರು. ಒಕ್ಕಲತನ ಕುಟುಂಬ. ಹಾಗಾಗಿ ನಮ್ಮ ಮನೇಲಿ ಹಸುಗಳಿತ್ತು. ಈಗಲೂ ಹಸು ಇದೆ, ಕುರಿ ಇದೆ, ಕೋಳಿ ಇದೆ. ಆಮೇಲೆ ನಮ್ಮದು ಜಮೀನಿದೆ, ಅಲ್ಲಿ ಅಷ್ಟು ವರಮಾನ. ಆಮೇಲೆ ನಂದು ರೆಸಾರ್ಟ್ ಒಂದಿದೆ, ಒಂದು ಚಿಕ್ಕದಾಗಿ ಒಂದು ರೆಸಾರ್ಟ್ ಮಾಡ್ಕೊಂಡಿದ್ದೀರಿ. ಅದರಿಂದ ಸ್ವಲ್ಪ ಆಮೇಲೆ ಹಾಗೆ ಸಣ್ಣ ಪುಟ್ಟ ಬಿಸ್ನೆಸ್ಗಳು. ಆಮೇಲೆ ನಮ್ಮದು ಸ್ವಲ್ಪ ಶ್ರೀನಗರದಲ್ಲೇ ಒಂದು ಮಟ್ಟಕ್ಕೆ ಇರೋ ಅಂಥವ್ರು. ಹಾಗಾಗಿ ಮನೆ ಬಾಡಿಗೆಗಳು ಅವು ಇವು ಬರುತ್ತೆ, ಸಾಕು. ಹೆಂಗೋ ದೇವರು, ನಮ್ಮ ತಂದೆ ತಾಯಿ ಮಾಡಿರೋ, ನನಗೆ ಕೊಟ್ಟಿರೋ ಇದು, ಅವರಿಂದ ಚೆನ್ನಾಗಿದೆ. ನೈಸ್ ಸರ್, ನೈಸ್. ಇನ್ನೇನು ಮಗ ಕೂಡ ಬಂದಿದ್ದಾರೆ, ಇನ್ನೇನು ಅದು ಶುರು ಆಗುತ್ತೆ. ಆ್ಯಂಡ್ ಕೊನೆಯದಾಗಿ ಮುದ್ದು ಸೊಸೆ ಬಗ್ಗೆ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮುದ್ದು ಸೊಸೆ ನಿಮ್ಮ ಮನೆ ಸೊಸೆ, ಅವಳು ನಿಮ್ಮ ಮನೆ ಮಗಳು. ಅವಳನ್ನು ನೀವು ಆಶೀರ್ವದಿಸಬೇಕು. ಯಾಕೆಂದರೆ ನಾಳೆ ಸೋಮವಾರ 7ವರೆಗೆ ಎಲ್ಲರ ಮನೆಯಲ್ಲೂ ಪ್ರಾರಂಭ ಆಗುತ್ತೆ, 14ರಿಂದ. ಇನ್ನು ನಿರಂತರವಾಗಿ ಪ್ರತಿದಿನ 7ವರೆಗೆ ಬರ್ತಾನೆ ಇರ್ತಾಳೆ ಮುದ್ದು ಸೊಸೆ ನಿಮ್ಮ ಮನೆಗೆ, ನಿಮ್ಮ ಮನೆ ಮಗಳಾಗಿ. ನೀವು ಖಂಡಿತ ನೋಡಿ ಆಶೀರ್ವದಿಸಬೇಕು. ಅದರಲ್ಲಿ ನಾನೊಬ್ಬ ಒಳ್ಳೆ ಮಾವನಾಗಿರ್ತೀನಿ, ಅದೇ ಮುದ್ದು ಸೊಸೆ ಕತೆ. ಹಾಗಾಗಿ ನೀವು ನೋಡಿ, ನನ್ನನ್ನು ಆಶೀರ್ವದಿಸಿ. ನನಗಿಂತ ಚಿಕ್ಕವರೆಲ್ಲ ಇವತ್ತು ಇಂಡಸ್ಟ್ರಿಗೆ ಬಂದಿದ್ದಾರೆ, ಅವರೆಲ್ಲರಿಗೂ ನಿಮ್ಮ ಆಶೀರ್ವಾದ ಬೇಕು. ಅವರೆಲ್ಲರೂ ಎತ್ತರಕ್ಕೆ ಬೆಳಿಬೇಕು, ಅದೇ ನನ್ನ ಆಸೆ. ಥ್ಯಾಂಕ್ ಯು ಸೋ ಮಚ್ ಸರ್. ತೆಂಗಿನಕಾಯಿ ಕಳ್ಸೋದು ಮರಿಬೇಡಿ. ಓಕೆ, ನೋಡಿದ್ರಲ್ಲ ಮುದ್ದು ಸೊಸೆಯ ಮುದ್ದಿನ ಮಾವ ಶಿವರಾಮೇಗೌಡರ ಜೊತೆಗಿನ ಮಾತುಕತೆ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಕ್ಯಾಮ್ರಾ ಪರ್ಸನ್ ರಾಜ್ ಕಮಲ್ ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.